ಎರಡನೆಯದಾಗಿ ವೃಷಭ ರಾಶಿ. ನವೆಂಬರ್ ತಿಂಗಳು ವೃಷಭ ರಾಶಿಗೆ ಗುರುವಿನ ಅಲ್ಪ ಯೋಗವು ಮುಂದೆ ಹೋಗ್ತದೆ. ಶುಭ ಕಾರ್ಯದಲ್ಲಿ ಸ್ವಲ್ಪ ನಿಧಾನ, ಖರ್ಚುಗಳು ಹೆಚ್ಚತಕ್ಕಂಥ ಸಂದರ್ಭ. ಸಪ್ತಮದಲ್ಲಿ ಕುಜನು ಸ್ವಕ್ಷೇತ್ರದಲ್ಲಿ ಇದ್ದರೂ ಕೂಡ ಅಲ್ಲಿ ಬುಧನು ಇರುವುದರಿಂದ ಕೌಟುಂಬಿಕವಾಗಿರ್ತಕ್ಕಂತಹ ಅನಾವಶ್ಯಕವಾಗಿರ್ತಕ್ಕಂತಹ ಖರ್ಚು, ಏನಾದರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಖರ್ಚುಗಳು, ದಿಢೀರಂತ ಹೇಳ್ತಕ್ಕಂತಹ ಏನೋ ಒಂದು ಲಾಸ್ಗಳಾಗಿರಬಹುದು, ಇದೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಅಂತ ಏನು ಹೇಳ್ತೀವಿ, ವೃಷಭ ರಾಶಿಯವರಿಗೆ ಈ ರೀತಿಯ ಒಂದು ಸ್ವಲ್ಪ ದೋಷಗಳು ಬರ್ತದೆ. ಏಕಾದಶದ ಶನಿಯ ಲಾಭ ಇದ್ದೇ ಇದೆ. ಗುರುವಿನ ಅನುಕೂಲ ತಾತ್ಕಾಲಿಕವಾಗಿ ಮುಂದೆ ಹೋಗಿ ಬುಧನ ಅನುಕೂಲವೂ ಇಲ್ಲದೇ ಇರುವುದರಿಂದ ಒಂದು ಧನಾದಿ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಯಾರಿಗೂ ಮಾತು ಕೊಟ್ಟು ಸಿಕ್ಕಾಕೊಳ್ಬೇಡಿ. ಅವರಿಗೆ ಶ್ಯೂರಿಟಿ ಕೊಟ್ಟು ಇಂಥ ಸಂದರ್ಭದಲ್ಲಿ ಏನೋ ಬಿಸ್ನೆಸ್ ಮಾಡಿದೆ, ಅವರಿಗೆ ಶ್ಯೂರಿಟಿ ಹಾಕಿಕೊಟ್ಟೆ ಯಾವುದಕ್ಕೂ ಡಾಕ್ಯುಮೆಂಟ್ಗೆ, ಇದೆಲ್ಲ ಈ ರೀತಿಯ ವಿಷಯವನ್ನು ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ಬಿಟ್ಟುಬಿಡೋದು ಒಳ್ಳೆಯದು. ಶ್ರೀನಿವಾಸ ದೇವರ ಅಲಂಕಾರ ಸೇವೆ, ಪ್ರದಕ್ಷಿಣ ನಮಸ್ಕಾರ ಸೇವೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಬೇಕು ವೃಷಭ ರಾಶಿಯವರು.